ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯ ಸಮೀಪದಲ್ಲಿರುವಂಥ ಶ್ರೀರಂಗಪಟ್ಟಣದಲ್ಲಿರುವಂಥ ನಿಮಿಷಾಂಬ ದೇವಾಲಯಕ್ಕೆ. ನೀವು ಟಾಂಗಾ ನೋಡಿರ್ತೀರಲ್ವ? ಓಕೆ, ಬನ್ನಿ ಈ ದೇವಾಲಯ ಹಿನ್ನೆಲೆ ತಿಳ್ಕೊಂಡು ಬರೋಣ. ಈ ಒಂದು ದೇವಾಲಯವನ್ನು 300 ಮತ್ತು 400 ವರ್ಷಗಳ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪಿಸಲಾಗಿದೆ. ಹಾಗೂ ಈ ಒಂದು ದೇವಾಲಯದಲ್ಲಿ ಇರುವಂಥ ನಿಮಿಷಾಂಬ ದೇವಿಯು ಪಾರ್ವತಿಯ ಮತ್ತೊಂದು ಸ್ವರೂಪವೇ ಆಗಿದೆ. ಹಾಗೂ ಭಕ್ತರ ಸಮಸ್ಯೆಯನ್ನು ನಿಮಿಷ ಮಾತ್ರದಲ್ಲಿ ಬಗೆಹರಿಸುವುದರಿಂದ ಈ ಒಂದು ದೇವಿಗೆ ನಿಮಿಷಾಂಬ ಎಂದು ಕರೆಯುತ್ತಾರೆ. ಹಾಗೆ ನಿಂಬೆಹಣ್ಣಿನ ದೀಪ ಇರ್ಬೋದು, ಹಾರ ಇರ್ಬೋದು, ಈ ಒಂದು ದೇವಿಗೆ ಪ್ರಿಯವಾಗಿದ್ದು ಅಂತ ಹೇಳ್ಬೋದು. ಭಕ್ತರ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ನಿಂಬೆಹಣ್ಣಿನ ದೀಪ ಮತ್ತು ಹಾರ ಪೂಜೆಗೆಲ್ಲ ತುಂಬ ಪ್ರಸಿದ್ಧಿ ಅಂತ ಹೇಳ್ಬೋದು ಕೊಡುವಂಥದ್ದು. ನಮ್ಮ ಬನಶಂಕರಿ ಟೆಂಪಲ್ ಯಾವ ಥರನೋ ಹಾಗೆ. ಇನ್ನೊಂದು ಮೇನ್ ಅಂದರೆ ಕಾವೇರಿಯ ನದಿ ದಡದಲ್ಲೇ ಈ ಒಂದು ದೇವಾಲಯ ಮತ್ತು ಸನ್ನಿಧಿ ಇದೆ. ಒಳಗಡೆ ನನಗೆ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ.